ಓಕೆ ಫೈನ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಎಕ್ಸ್ಪ್ಲೋರೇಟರಿ ಅನಲೈಸಿಸ್ ಮಾಡಿದ್ವಿ. ಆಮೇಲೆ ಯಾವ್ದಪ್ಪ ಅಲ್ಗಾರಿದಮ್ KNN ಅಲ್ಗಾರಿದಮ್ ಅಪ್ಲೈ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಅಕ್ಯುರಸಿ ಸ್ಕೋರ್ ಎಲ್ಲ ಚೆಕ್ ಮಾಡಿದ್ವಿ. 97.72 ಬಂದಿತ್ತು. ಆಮೇಲೆ ಎಲ್ಲ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಬಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಒಂದು ಪಿಕಲ್ ಫೈಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಇಷ್ಟ ಆಗಿತ್ತಲ್ವಾ? ಫೈನ್. ಸೊ ಇವಾಗ ಏನಂದ್ರೆ ಈ ಫೈಲ್ ನ ಯೂಸರ್ ಫ್ರೆಂಡ್ಲಿ, ಯೂಸರ್ಗೆ ಯೂಸ್ ಆಗೋ ತರ ಹಿಂಗೆ ಒಂದು ಫ್ರಂಟ್ ಎಂಡ್ ಡಿಸೈನ್ ಮಾಡಿ ಕೊಡ್ಬೇಕು ಅನ್ನೋದನ್ನ ಇವಾಗ ಇಂಪ್ಲಿಮೆಂಟ್ ಮಾಡ್ಬೇಕು. ಈಗ ಡೆಪ್ಲಾಯ್ಮೆಂಟ್ ಸ್ಟೇಜ್ ಅಲ್ಲಿ ಇದೀವಿ ನಾವು. ಓಕೆ, ಸೊ ನಮ್ದೇ ಒಂದು ಸರ್ವರ್ ನ ಬಿಲ್ಡ್ ಮಾಡಿ ಅದಕ್ಕೆ ಒಂದು ಬ್ಯಾಕ್ ಎಂಡ್ ಬರೆದು ನಮ್ಮ HTML ನ ಫ್ರಂಟ್ ಎಂಡ್ ಆಗಿ ಯೂಸ್ ಮಾಡ್ಕೊಂಡು ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಂತದ್ದು ಇವಾಗ ನಮ್ಮ ವರ್ಕ್ ಇರೋಂಥದ್ದು. ಓಕೆ, ಸೊ ಈ ಕೆಲಸಕ್ಕೆ ನಾವು ಯೂಸ್ ಮಾಡೋ ಫ್ರೇಮ್ ವರ್ಕ್ ಯಾವುದು? ಫ್ಲಾಸ್ಕ್ ಅಂತ ಇದೆ. FLASK ಫ್ಲಾಸ್ಕ್ ಅಂತ ಒಂದು ವೆಬ್ ಫ್ರೇಮ್ ವರ್ಕ್ ಇದೆ ಪೈಥಾನ್ ಅಲ್ಲಿ. ಅದನ್ನ ಯೂಸ್ ಮಾಡ್ಕೊಂಡು ಈಗ ನಾವು ಒಂದು ವೆಬ್ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಬೇಕು. ಓಕೆ, ಯಾ. ಸೊ ನಾನು ಫ್ಲಾಸ್ಕ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಅದ್ರದ್ದು ಕೆಲವೊಂದು ರೂಲ್ಸ್ ಇದೆ. ಸೊ ಒಂದು ಫೋಲ್ಡರ್ ಹಿಂಗೆ ಇರಬೇಕು, ಇಂತಿಂತ ಫೈಲ್ಸ್ ನ ಇಂಥ ಫೋಲ್ಡರ್ ಅಲ್ಲೇ ಹಾಕ್ಬೇಕು ಅಂತ ರೂಲ್ಸ್ ಇದೆ. ಅದಕ್ಕೆ ನಾನು ಫಸ್ಟ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತೀನಿ. ಆ ಫೋಲ್ಡರ್ ಅನ್ನ ಟೆಂಪ್ಲೇಟ್ಸ್ ಅಂತ ಸೇವ್ ಮಾಡ್ತೀನಿ. ನೋಡಿ, ಮೊದಲನೇ ಫೋಲ್ಡರ್ ಟೆಂಪ್ಲೇಟ್ಸ್, TEMPLATES. ಸೊ ಟೆಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ ಮಾಡ್ಕೊಂಡು ನಮ್ಮೆಲ್ಲ HTML ಫೈಲ್ಸ್ ಅನ್ನ ನಾವು ಟೆಂಪ್ಲೇಟ್ಸ್ ಅಲ್ಲೇ ಹಾಕ್ಬೇಕು. ಇದು ಒಂದು ರೂಲ್ಸ್. ಓಕೆನಾ? ಆಮೇಲೆ ನೋಡಿ, ನಾನು ಮತ್ತೆ .py ಫೈಲ್ ಮೇಲೆ ಕ್ರಿಯೇಟ್ ಮಾಡ್ಕೊಂತೀನಿ. ಯಾಕಂದ್ರೆ ಮತ್ತೆ ಸಬ್ ಫೋಲ್ಡರ್ ಆಗ್ಬಿಡುತ್ತೆ ಇನ್ನೊಂದು ಫೋಲ್ಡರ್ ಮಾಡಕ್ ಹೋದ್ರೆ. ಅದಕ್ಕೆ .py ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನ್ಯೂ ಫೋಲ್ಡರ್ ತಗೊಂತೀನಿ. ಇದನ್ನ ಸ್ಟಾಟಿಕ್ ಅಂತ ಸೇವ್ ಮಾಡ್ತೀನಿ. ಸ್ಟಾಟಿಕ್. ನೋಡಿ, ನಾನು ಎರಡು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಟೆಂಪ್ಲೇಟ್ಸ್, ಇನ್ನೊಂದು ಸ್ಟಾಟಿಕ್. ಸೊ ಟೆಂಪ್ಲೇಟ್ಸ್ ಅಲ್ಲಿ ಎಲ್ಲ HTML ಫೈಲ್ಸ್ ಇರುತ್ತೆ. ಸ್ಟಾಟಿಕ್ ಅಲ್ಲಿ ನಮ್ದು CSS, ಜಾವಾ ಸ್ಕ್ರಿಪ್ಟ್ ಮತ್ತು ನಾವು ಇಮೇಜಸ್ ಏನಾದ್ರು ಯೂಸ್ ಮಾಡಿದ್ರೆ ಅದೆಲ್ಲದನ್ನು ನಾವು ಸ್ಟಾಟಿಕ್ ಅಲ್ಲಿ ಹಾಕ್ತೀವಿ. ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಈ ತರ ಎರಡು ಫೋಲ್ಡರ್ಸ್ ಅನ್ನ. ಸರಿ ಹೋಯ್ತಾ ನಿಮ್ದು ಲ್ಯಾಪ್ಟಾಪ್? ಸರ್ ಅದು ಆಂಟಿವೈರಸ್ ಹಾಕ ಕೊಟ್ಟಿದ್ದೆ, ಹಂಗೆ ಇದು ಸ್ವಲ್ಪ ಸ್ಟ್ರಕ್ ಹೊಡಿಯೋದಕ್ಕೆ ಕೊಟ್ಟಿದ್ದೆ ಸರ್. ಅದು ಓಕೆ, ಅದು ಹಳೆ ಲ್ಯಾಪ್ಟಾಪ್ ಆಗಿರೋದಕ್ಕೆ ಅದು ಹಿಂಗೆ ಆಗುತ್ತೆ. ಓಕೆ ಓಕೆ. ಅಲ್ಲ, ಈಗ ನಿಮಗೆ ವರ್ಕ್ ಮಾಡಕ್ ಆಗುತ್ತಾ ಹೆಂಗೆ? ಇಲ್ಲ ಸರ್, ಆಗುತ್ತೆ. ಸರಿ. ಸೊ ಟೆಂಪ್ಲೇಟ್ಸ್ ಮತ್ತೆ ಸ್ಟಾಟಿಕ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ. ಎಸ್ ಸರ್. ಎಸ್ ಮಾಡಿದ್ರಾ? ಎಸ್ ಸರ್. ಓಕೆ ಫೈನ್. ಇವಾಗ ನಮ್ದೊಂದು ಸರ್ವರ್ ಫೈಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದನ್ನ app.py, ನೋಡಿ ಫೈಲ್, ಇವಾಗ ಫೋಲ್ಡರ್ ಅಲ್ಲ ಫೈಲ್, app.py ಅಂತ ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕ್ರಿಯೇಟ್ ಮಾಡ್ಕೊಳ್ಳಿ app.py. ಎಸ್ ಸರ್. ಸೊ ಇದರಲ್ಲಿ app.py ನಲ್ಲಿ ನಾವೇನ್ ಮಾಡ್ಬೇಕು, ನಮ್ದೇ ಒಂದು ವೆಬ್ ಸರ್ವರ್ ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಇವಾಗ. ಅದಕ್ಕೆ ಸೊ ಫಸ್ಟ್ ಲೈನ್ ನಾವು ಯೂಸ್ ಮಾಡೋ ಫ್ರೇಮ್ ವರ್ಕ್ ಯಾವುದು? ಫ್ಲಾಸ್ಕ್. ಸೊ ಅದ್ರೊಳಗಡೆ ಒಂದು ಕ್ಲಾಸ್ ಇದೆ, ಅದ್ರ ಹೆಸರು ಫ್ಲಾಸ್ಕ್. ನೋಡಿ, ಕ್ಲಾಸ್ ನೇಮ್ ಯಾವಾಗ್ಲೂ F ಕ್ಯಾಪಿಟಲ್ ಬರೀಬೇಕು. ನಮ್ಮ ಮಾಡ್ಯೂಲ್ ನೇಮ್ ಯಾವಾಗ್ಲೂ ಲೋವರ್ ಕೇಸ್ ಅಲ್ಲಿ ಬರೀಬೇಕು. ಅದಕ್ಕೆ ಫ್ರಮ್ ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್. ಇದು ಫ್ಲಾಸ್ಕ್ ಅನ್ನೋದು ಕ್ಲಾಸ್, ಒಂದು ಫಂಕ್ಷನ್ ಬೇಕು ನಿಮ್ಗೆ, ಅದ್ರ ಹೆಸರು ರೆಂಡರ್ ಟೆಂಪ್ಲೇಟ್. ಒಂದು ಆಬ್ಜೆಕ್ಟ್ ಬೇಕು, ಅದ್ರ ಹೆಸರು ರಿಕ್ವೆಸ್ಟ್. ನೋಡಿ, ಇದು ಮೂರನ್ನು ಬರ್ಕೊಳ್ಳಿ. ಫ್ರಮ್ ಫ್ಲಾಸ್ಕ್ import flask. Flask is a class, render template is a function, request is object. ಮೂರು ತಗೊಳ್ಳಿ. ಆಯ್ತಾ ಇದು? ಓಕೆ. ಇವಾಗ ನಮ್ ಸರ್ವರ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ
ರೂಲ್ಸ್ ಏನ್ ಹೇಳುತ್ತೆ, ಒಂದು ಆಬ್ಜೆಕ್ಟ್ ತಗೊಳ್ರಿ ಆಪ್ ಅಂತ, ಆಬ್ಜೆಕ್ಟ್ ನೇಮ್ ಇಸ್ ಆಪ್ ಈಕ್ವಲ್ಸ್ ನಮ್ಮ ಕ್ಲಾಸ್ ಹೆಸರೇನು ಫ್ಲಾಸ್ಕ್, ಇದಕ್ಕೆ ಅಂಡರ್ಸ್ಕೋರ್ ನೇಮ್ ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ಬೇಕು. ಏನಕ್ಕೆ ಪಾಸ್ ಮಾಡ್ಬೇಕಂದ್ರೆ ಈಗ ನೇಮ್ ಅನ್ನೋ ವೇರಿಯೇಬಲ್ ಅಲ್ಲಿ ಮೇನ್ ಅನ್ನೋ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಈಗ ಕರೆಂಟ್ ಫೈಲ್ ಅಲ್ಲೇ ನಮ್ ಸರ್ವರ್ ನ ಬರಿತಾ ಇದ್ದೀನಿ, ಈ ಫೈಲ್ ಇಂದಾನೆ ನನ್ನ ಸರ್ವರ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಹೇಳ್ಬೇಕು. ಅದಕ್ಕೆ app is equal to flask underscore name underscore is the parameter. ಇದು ಬರೀರಿ. This will create an object of the class flask. ಮಾಡಿದ್ರ ಇದು ಫೈನ್. ಇವಾಗ ನಮ್ಮ ಸರ್ವರ್ ಅನ್ನ ನಾವು ಆನ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಸರ್ವರ್ ಅನ್ನ. ಅದಕ್ಕೆ ನಾವೇನ್ ಬರಿತೀವಿ, app.run ಅಂತ ಬರೆದ್ಬಿಟ್ರೆ ನಮ್ಮ ಸರ್ವರ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಏನ್ ಮಾಡ್ಬೇಕಂದ್ರೆ ನಾವೇನಾದ್ರೂ ಚೇಂಜಸ್ ಮಾಡ್ತಾ ಇರ್ತೀವಿ ನಮ್ಮ ಸ್ಕ್ರಿಪ್ಟ್ ಅಲ್ಲಿ, ಅವಾಗ ಅಗ್ಲಗ್ಲ ಕ್ಲೋಸ್ ಮಾಡಿ ಮತ್ತೆ ರೀರನ್ ಮಾಡೋ ಬದಲು ನಾವೇನೇ ಚೇಂಜಸ್ ಮಾಡಿದ್ರು ಇದು ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಮಾಡ್ಲಿ ಅಂತ ಒಂದು ಪ್ಯಾರಾಮೀಟರ್ ಇದೆ, ಡಿಬಗ್ ಅಂತ. ಡಿಬಗ್ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಡ್ಬೇಕು. ಸೊ app.run ಡಿಬಗ್ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಟ್ರೆ ಸರ್ವರ್ ಆನ್ ಆಗುತ್ತೆ, ಮತ್ತೆ ನಾನು ಏನೇ ಚೇಂಜಸ್ ಮಾಡಿದ್ರೆ ಈ app.py ಗೆ ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ. ಈ ಲೈನ್ ಸೇರಿಸಿ. ಡನ್? ಓಕೆ. ಈಗ ಈ 3 ಲೈನ್ಸ್ ಬರೆದ್ಮೇಲೆ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ ಪ್ರೋಗ್ರಾಮ್ ಅನ್ನ. ಓಕೆ, ರನ್ ಮಾಡ್ತೀನಿ. ಪೈಥಾನ್ app.py ನಂದು ಬೇಸ್ ಎನ್ವೈರನ್ಮೆಂಟ್ ಅಲ್ಲಿ ಇದೆ ಲೈಬ್ರರೀಸ್, ಅದರಲ್ಲೇ ವರ್ಕ್ ಮಾಡ್ತೀನಿ. ಬೇಸ್ ಅಲ್ಲೇ ವರ್ಕ್ ಮಾಡ್ತೀನಿ. ಮತ್ತೆ .pnv ಬರ್ತಾ ಇದೆ. scripts deactivate. ನೀವು ರನ್ ಮಾಡಿ. ಸರ್ ಇದು ಕಾಂಟ್ ಓಪನ್ ದ ಫೈಲ್ ಅಂತ ಬರ್ತದೆ. ಕಾಂಟ್ ಓಪನ್ ದ ಫೈಲ್? ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ. ಮೇ ಬಿ ನೀವು ಫೈಲ್ ಅಲ್ಲಿ ಓಪನ್ ಮಾಡ್ಕೋಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ ನೋಡಿ. ಅದು ಫೋಲ್ಡರ್ ಓಪನ್ ಮಾಡಿರಲ್ಲ ನೀವು, ಫೈಲ್ ಓಪನ್ ಮಾಡಿರ್ತೀರಾ, ಅದಕ್ಕೆ ಹಂಗಾಗುತ್ತೆ. ನೀವೇನ್ ಮಾಡ್ರಿ, ಫೈಲಿಗೆ ಹೋಗ್ರಿ, ಫೈಲ್ ಅಲ್ಲಿ ಓಪನ್ ರೀಸೆಂಟ್ ಅಲ್ಲಿ ನಿಮ್ ಫೋಲ್ಡರ್ ನ ತಗೊಂಡ್ಬಿಡ್ರಿ. ಇಲ್ಲಿ ನಾನು ಮಾಡ್ಕೊಂಡಿನಿ ನೋಡ್ರಿ, ಪೈಥಾನ್ MCA ಇಂಟರ್ನ್ಶಿಪ್ 26 ಹಂಗ್ ನಿಮ್ದು ಏನಿದೆಯೋ ಅದನ್ನ ತಗೊಳ್ಳಿ, ಫೋಲ್ಡರ್ನೇ ತಗೊಳ್ರಿ, ಅದ್ರಲ್ಲಿರೋ ಎಲ್ಲಾ ಫೈಲ್ಸ್ ಬಂದ್ಬಿಡುತ್ತೆ. ಓಕೆ, ಇವಾಗ ರನ್ ಮಾಡಿ ನೋಡಿ. ನಾನು ಆನಕೊಂಡದಿಂದಾನೆ ಬಂದ್ಬಿಡ್ತೀನಿ. ಸರ್ವಾಯ್ತಾ ನಿಮ್ಗೆ? ನೋಡಿ ಪೈಥಾನ್ app.py. ನೋಡ್ರಿ, ಈ ತರ ಔಟ್ಪುಟ್ ಬರ್ಬೇಕು ನಿಮಗೆ. ನೀವು ಫೋಲ್ಡರ್ ನ ಸೆಲೆಕ್ಟ್ ಮಾಡ್ಕೊಳ್ರಿ, ಆಮೇಲೆ ರನ್ ಮಾಡ್ರಿ, ಕರೆಕ್ಟ್ ಬರುತ್ತೆ. ಈಗ ನೀವು ಫೈಲ್ ನ VS ಕೋಡ್ ಅಲ್ಲಿ ಓಪನ್ ಮಾಡ್ಕೊಂಡಾಗ ನಿಮಗೆ ಬರಲ್ಲ, ಫೋಲ್ಡರ್ ಓಪನ್ ಮಾಡ್ಕೋಬೇಕು. ನೋ ಮಾಡ್ಯೂಲ್ ನೇಮ್ಡ್ ಫ್ಲಾಸ್ಕ್ ಅಂದ್ರೆ ಫ್ಲಾಸ್ಕ್ ಇನ್ಸ್ಟಾಲ್ ಆಗಿದೆ.
ಅದೇ ನಿಮ್ದು ಇದು ವರ್ಚುವಲ್ ಎನ್ವೈರನ್ಮೆಂಟ್ ಆಕ್ಟಿವೇಟ್ ಮಾಡ್ಕೊಳ್ರಿ. ಯಾಕಂದ್ರೆ ನಾವು ಎಲ್ಲದನ್ನು ವಿ ಎನ್ ವಿಲ್ ಹಾಕಿದ್ವಲ್ವಾ. ಹಾ ಸರ್ ಅದರಲ್ಲೇ ಸರ್ ಓಪನ್. ಫ್ಲಾಸ್ಕ್ ಇಲ್ಲ ಅಂತ ಹೇಳ್ತಿದ್ಯಾ? ಹಾ ಸರ್ ಮೋಸ್ಟ್ಲಿ ನಾವು ಇನ್ಸ್ಟಾಲೇಷನ್ ಅಲ್ಲಿ ಮಾಡಿಲ್ಲ ಅನ್ಸುತ್ತೆ. ಪಿಪ್ ಇನ್ಸ್ಟಾಲ್ ಫ್ಲಾಸ್ಕ್ ಕೊಟ್ಬಿಡ್ರಿ. ಪಿಪ್ ಇನ್ಸ್ಟಾಲ್ ಫ್ಲಾಸ್ಕ್ ಕೊಟ್ಟು ರನ್ ಮಾಡಿ. ಆಗ್ತಾ ಇದೆಯಾ? ಹಾ ಸರ್ ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ ಓಕೆ. ಹಾ ಸರ್ ಬನ್ನಿ. ಈ ತರ ಬಂದಿದ್ಯಾ? ಹಾ ಸರ್ ಬಂದಿದೆ ಸರ್. ಓಕೆ ನೋಡಿ, ಇವಾಗ 127.0.0.1 ಅಂದ್ರೆ ಏನದು IP ಅಡ್ರೆಸ್. ನನ್ನ ಸರ್ವರ್ ಈ ಸಿಸ್ಟಮ್ ಅಲ್ಲಿ ಈ IP ಅಡ್ರೆಸ್ ಅಲ್ಲಿ ರನ್ ಆಗ್ತಿದೆ. ಸೊ 5000 ಅನ್ನೋದು ಪೋರ್ಟ್ ನಂಬರ್. ಓಕೆನಾ? ಈಗ ನೀವು ಇಲ್ಲಿ ಫಾಲೋ ಲಿಂಕ್ ನ ಕೊಟ್ರೆ ನಮ್ಮ ಸರ್ವರ್ ಲೋಡ್ ಆಗ್ಬೇಕು. ನೋಡ್ರಿ, ಈಗ ಈ ತರ ನನಗೊಂದು ಎರರ್ ಬರ್ತಿದೆ. ನಾಟ್ ಫೌಂಡ್ ಮೆಸೇಜ್ ಅನ್ಬೋದು. ಇದು ಎರರ್ ಅನ್ನೋದಕ್ಕಿಂತ ದ ರಿಕ್ವೆಸ್ಟೆಡ್ URL ವಾಸ್ ನಾಟ್ ಫೌಂಡ್ ಆನ್ ದಿ ಸರ್ವರ್. ಓಕೆ, ಇದನ್ನ ಸಾಲ್ವ್ ಮಾಡೋಣ ಅಂತ. ಇವಾಗ ನೀವು ಕ್ಲಿಕ್ ಮಾಡಿ ನೋಡಿ, ನಿಮ್ಗೂ ಇದೇ ತರ ಬರುತ್ತೆ ಅಲ್ವಾ? ಎಸ್ ನೋಡಿ, ಇವಾಗ ಯಾಕೆ ಈ ತರ ಬಂತು ಅಂದ್ರೆ, ಈಗ ನಾವೇ ಒಂದು ಸರ್ವರ್ ನ ಬರಿತಾ ಇದೀವಿ. ಆ ಸರ್ವರ್ ಕ್ಲೈಂಟ್ ರಿಕ್ವೆಸ್ಟ್ ಗೆ ರೆಸ್ಪಾಂಡ್ ಮಾಡ್ಬೇಕು. ಅದರದೆಲ್ಲ ಕೇರ್ ನಾವೇ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವ್ದಪ್ಪ ಫ್ಲಿಪ್ಕಾರ್ಟಿಗೆ ಹೋದ್ರೆ ಇಷ್ಟೊಂದು ಟೈಮ್ ತಗೊಳ್ತದೆ. ಏನಿದೆ ಅಷ್ಟೊಂದು ಸೌಂಡ್ ಬರ್ತದೆ? ಫ್ಯಾನ್ ಇಂದ. ಓಕೆ ಓಕೆ. ನೋಡ್ರಿ, ನಾನೀಗ ಅಮೆಝಾನ್ ಓಪನ್ ಮಾಡಿದೆ. ಅಮೆಝಾನಿಗೆ ಬಂದ ತಕ್ಷಣ ನೋಡಿ, ನಮಗೆ ಫಸ್ಟ್ ಏನ್ ಬರಬೇಕು? ದೇ ಹ್ಯಾವ್ ಪ್ಲಾನ್ಡ್ ಎವ್ರಿಥಿಂಗ್ ಅಲ್ವಾ? ಫಸ್ಟ್ ನಮಗೆ ಏನ್ ತೋರಿಸ್ಬೇಕು, ಏನೇನ್ ಐಟಮ್ಸ್ ಡಿಸ್ಪ್ಲೇ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಬಟ್ ನಾವು ನಮ್ಮ ಸರ್ವರ್ ಅಲ್ಲಿ ಈ ತರದ್ ಯಾವ ಪ್ಲಾನ್ ನಾವು ಮಾಡಿಲ್ಲ. ನೋಡ್ರಿ, ನಾವೇನ್ ಮಾಡಿದ್ವಿ? ಸರ್ವರ್ ನ ಕ್ರಿಯೇಟ್ ಮಾಡಿದೀವಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ, ಸರ್ವರ್ ಇನಿಶಿಯೇಟ್ ಮಾಡಿದ್ವಿ, ರನ್. ಕರೆಕ್ಟಾ? ಯೂಸರ್ ಕ್ಲಿಕ್ ಮಾಡಿದ್ರೆ ಏನ್ ಮಾಡ್ಬೇಕು? ಯೂಸರ್ ಕ್ಲಿಕ್ ನ ನಾನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅದನ್ನ ನಾವೇನಂತೀವಿ? ರೂಟಿಂಗ್ ಅಂತೀವಿ. ರೂಟಿಂಗ್. ಓಕೆ. ಸೊ ಆ ರೂಟ್ಸ್ ನ ನಾವು ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಅದಕ್ಕೆ ಏನ್ ಮಾಡೋಣ, ಇವಾಗ ಹೆಂಗಿದ್ರು ನಮ್ಮ ಹತ್ರ ಟೆಂಪ್ಲೇಟ್ಸ್ ಅಂತ ಫೋಲ್ಡರ್ ಇದೆ. ಅದರಲ್ಲಿ ಒಂದು HTML ಫೈಲ್ ತರೋಣ. ನೋಡಿ, ನಾನು ಟೆಂಪ್ಲೇಟ್ಸ್ ಒಳಗಡೆ index.html ಮಾಡಿ, ನೀವು ಕೂಡ create a file called index.html inside the templates. ಕ್ರಿಯೇಟ್ ಮಾಡಿದ್ರಾ? ಹಾ ಸರ್. ಓಕೆ.
ಸೊ ನಿಮಗೆ VS ಕೋಡ್ ಅಲ್ಲಿ ಇದರದ್ದು ಬಾಯ್ಲರ್ ಪ್ಲೇಟ್ ಕೋಡ್ ನಿಮ್ಗೆ ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ. ಹಿಂಗೆ ಶಿಫ್ಟ್ ನಾಟ್ ಕೊಟ್ರೆ ಹಿಂಗೆ ಎಮೆಟ್ ಅಬ್ರಿವೇಶನ್ ಅಂತ ಬರುತ್ತೆ. ಜಸ್ಟ್ ಪ್ರೆಸ್ ಎಂಟರ್, ದ ಬಾಯ್ಲರ್ ಪ್ಲೇಟ್ ಕೋಡ್ ಗೆಟ್ ಇನ್ಸರ್ಟೆಡ್ ಆಟೋಮೆಟಿಕಲಿ. ಮಾಡಿ ಇದನ್ನ ಶಿಫ್ಟ್ ನಾಟ್ ಕೊಡಿ, ಎಮೆಟ್ ಅಬ್ರಿವೇಶನ್ ಬರುತ್ತೆ. ಬಂತಾ ಇದು? ಓಕೆ ಫೈನ್. ಟೈಟಲ್ ಅಲ್ಲಿ ನಮ್ಗೆ ಡಾಕ್ಯುಮೆಂಟ್ ಅಂತಿದೆ, ಅದನ್ನ ತೆಗೆಯೋಣ. ಅದನ್ನ ತೆಗೆದ್ಬಿಟ್ಟು ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್ ಅಂತ ಚೇಂಜ್ ಮಾಡೋಣ. ಮಾಡಿ ಚೇಂಜಸ್ ಮಾಡಿ. ಓಕೆ, ಜೊತೆಗೆ ನಾವು ಇದ್ರೊಳಗಡೆ ಬೂಟ್ ಸ್ಟ್ರ್ಯಾಪ್ ಫ್ರೇಮ್ ವರ್ಕ್ ನು ಯೂಸ್ ಮಾಡೋಣ ಅಂತೆ. ಅದಕ್ಕೆ ಸೊ ನಾನೇನ್ ಮಾಡ್ತೀನಿ, ಬೂಟ್ ಸ್ಟ್ರ್ಯಾಪ್ 5 CDN ತಗೊಂತೀನಿ. CDN ಆಫ್ ಬೂಟ್ ಸ್ಟ್ರ್ಯಾಪ್ 4 ಹೋಗ್ಬಿಡ್ತಾ ಇತ್ತು. ಓಕೆ, ಸೊ ಬೂಟ್ ಸ್ಟ್ರ್ಯಾಪ್ ಅಂತ ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಇದೆ, ಯೂಸ್ ಮಾಡಿರ್ತೀರಾ ನೀವು ಅಲ್ವಾ? ಸೊ ನೋಡಿ, ಇದ್ರದ್ದು CDN ಅಂದ್ರೆ ಏನು? ಕಂಟೆಂಟ್ ಡೆಲಿವರಿ ನೆಟ್ವರ್ಕ್. ಸೊ ನಿಮಗೆ ಬೇಕಾಗೋ ಲೈಬ್ರರೀಸ್ ನ ವೆಬ್ಸೈಟ್ ಇಂದಾನೆ, ಅವ್ರು ಹೋಸ್ಟ್ ಮಾಡಿರೋ ವೆಬ್ಸೈಟ್ ಇಂದಾನೆ ಯೂಸ್ ಮಾಡಬಹುದು. ಇದನ್ನ ತಗೊಂತೀನಿ, CDN ಇಂದ ಇಲ್ಲಿ ಹೆಡ್ ಅಲ್ಲಿ ಪೇಸ್ಟ್ ಮಾಡ್ತೀನಿ, Alt Z. ಈ ಲಿಂಕ್ ಕಳಿಸ್ಬಿಡ್ಲ ನಿಮ್ಗೆ? ಗ್ರೂಪ್ಗೆ ಹಾಕ್ಬಿಡ್ತೀನಿ, ಇಲ್ಲ ಇಂಡಿವಿಜುವಲ್ ಆಗಾರ ಹಾಕ್ತೀನಿ. ಎಲ್ಲಿದೆಯಪ್ಪ ಆಯ್ತಾ? ಬೆಟರ್ ಗ್ರೂಪ್ಗೆ ಹಾಕೊಳ್ಳೋದು ಅನ್ಕೋತೀನಿ. ಹಾಕಿದ್ದೀನಿ ನೋಡಿ, ಗ್ರೂಪಲ್ಲಿ ಹಾಕಿನಿ. ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ, ಟೈಟಲ್ ಹೆಡ್ ಟ್ಯಾಗ್ ಒಳಗಡೆ ಪೇಸ್ಟ್ ಮಾಡಿ. One minute sir, WhatsApp open. Okay, ಮಾಡಿ. ಇಲ್ಲಾಂದ್ರೆ ನೀವು ಬೂಟ್ ಸ್ಟ್ರ್ಯಾಪ್ 5 CDN ಅಂತಾನೆ ಸರ್ಚ್ ಮಾಡಿನೂ ತಗೋಬಹುದು. ಇಲ್ಲಾಂದ್ರೆ ನಿಮ್ಗೆ ಇಲ್ಲಿ ಮೆಸೇಜ್ ಕಳಿಸ್ಬಿಡ್ಬೋದಲ್ಲ. ನಾನು ಇಲ್ಲ ಸರ್, ಬಂದಿದ್ಯಾ? ಮಾಡಿದ್ರಾ? ಬಂದಿದೆ ಫೈನ್. ಸೊ ಇಲ್ಲೇನ್ ಮಾಡೋಣ, ಬಾಡಿ ಒಳಗಡೆ ಸುಮ್ನೆ ನಾವೇ ಒಂದು ಸಿಂಪಲ್ UI ಡಿಸೈನ್ ಮಾಡೋಣ ಅಂತ ಒಂದು ಹೆಡರ್ ತಗೊಂತೀನಿ ನಾನು. ಹೆಡರ್ ಟ್ಯಾಗ್ ಅಂತ ಇದೆ, ಹೆಡರ್. ಒಂದು ಹೆಡರ್ ಕ್ರಿಯೇಟ್ ಮಾಡ್ಕೊತೀನಿ. ಇದಕ್ಕೆ ಇದ್ರೊಳಗಡೆ ಒಂದು ಟೆಕ್ಸ್ಟ್ ಸ್ಕ್ರಾಲ್ ಮಾಡ್ತೀನಿ ನಾನು. ಒಂದು ಮಾರ್ಕ್ಯೂ ಟ್ಯಾಗ್ ಅಂತ ಇದೆ, ಮಾರ್ಕ್ಯೂ. ಇದನ್ನ ಯೂಸ್ ಮಾಡ್ಕೊಂಡು ML ಬೇಸ್ಡ್ ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್, ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್ ಅಂತ ಕೊಟ್ಟಿರ್ತೀನಿ. ಇದ್ರ ಸೈಜ್ ನ ಒಂದು H1 ಇಡ್ತೀನಿ. H1 ಮಾಡಿ. ಈ ತರ ನೀವು ಕೂಡ ಕ್ರಿಯೇಟ್ ಎ ಹೆಡರ್ ಟ್ಯಾಗ್, ಇನ್ಸರ್ಟ್ ಹೆಡರ್, ಯೂಸ್ ಮಾರ್ಕ್ಯೂ ಟ್ಯಾಗ್, ಚೇಂಜ್ ಸೈಜ್ ಟು H. ಈ ತರ ಮಾಡಿ.
ಎಸ್ ಸರ್. ಆಯ್ತಲ್ಲ, ಇಷ್ಟು ಮಾಡಿದ್ರಾ? ಹಾ, ಇವಾಗ ಏನ್ ಮಾಡೋಣ, ಇದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ಬೋದು ಬೂಟ್ ಸ್ಟ್ರ್ಯಾಪ್ ಯೂಸ್ ಮಾಡ್ಕೊಂಡು. ಬೂಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಕ್ಲಾಸ್ ನೋಡಿ, ಬೂಟ್ ಸ್ಟ್ರ್ಯಾಪ್ ಅಂದ್ರೆ ಏನು, ಎಲ್ಲ ಪ್ರೀ ಡಿಫೈನ್ಡ್ ಕ್ಲಾಸಸ್ ಇದೆ ಅದರಲ್ಲಿ, CSS ಬರ್ದಿಟ್ಬಿಟ್ಟಿದ್ದಾರೆ, ಅದನ್ನ ನಾವು ಯೂಸ್ ಮಾಡ್ಬೇಕಷ್ಟೇ. ಅದಕ್ಕೆ BG ಬ್ಯಾಕ್ ಗ್ರೌಂಡ್ ಕಲರ್ ಪ್ರೈಮರಿ ಅಂತ ಒಂದು ಕಲರ್ ಇದೆ, ಅದನ್ನ ಕೊಡ್ತೀವಿ ಪ್ರೈಮರಿ. ಫೋರ್ ಗ್ರೌಂಡ್ಗೆ ಟೆಕ್ಸ್ಟ್ ವೈಟ್ ಅಂತ ಕೊಡ್ತೀವಿ. ಆಡ್ ಮಾಡಿ ಇದನ್ನ ಬೂಟ್ ಸ್ಟ್ರ್ಯಾಪ್ ಕ್ಲಾಸ್ BG ಪ್ರೈಮರಿ ಸ್ಪೇಸ್ ಟೆಕ್ಸ್ಟ್, ಎರಡು ಕ್ಲಾಸ್ ಅಪ್ಲೈ ಮಾಡಿದೀವಿ, ಬ್ಯಾಕ್ ಗ್ರೌಂಡ್ ಕಲರ್ ಒಂದು, ಫೋರ್ ಗ್ರೌಂಡ್ ಒಂದು. ಓಕೆನಾ? ಓಕೆ, ಇವಾಗ ಏನ್ ಮಾಡೋಣ, ನಮ್ ಫ್ರಂಟ್ ಎಂಡ್ ಡಿಸೈನ್ ಮಾಡಿಟ್ಟಿದೀವಿ. ಈಗ ಯೂಸರ್ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ, ಈ ಲಿಂಕ್ ನ ಕ್ಲಿಕ್ ಮಾಡಿದಾಗ ಈಗ ಎರರ್ ಬರ್ತಾ ಇದೆ. ಇದಕ್ಕೆ ನಾವೇನ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು ಅದನ್ನ. ಅದ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂದ್ರೆ, ಇಲ್ಲೊಂದು ರೂಟ್ ಬರಿಬೇಕು, ಬರೀರಿ @app.root ಸೇರಿಸಿ @app.root. ಸೊ ಫಸ್ಟ್ ಟೈಮ್ ಬರೋ ರೂಟ್ಗೆ ಡಿಫಾಲ್ಟ್ ರೂಟ್ ಅಂತ ಒಂದಿದೆ. ಯಾವಾಗ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ. ಅದನ್ನ ವಿತಿನ್ ಸಿಂಗಲ್ ಕೋಟ್ ಅಲ್ಲಿ ಹಿಂಗ್ ಬರಿತೀವಿ, ಸ್ಲಾಶ್ ಹಿಂಗ್ ಬರೆದ್ರೆ ಅರ್ಥ ಏನಿದು, ಡಿಫಾಲ್ಟ್ ರೂಟ್ ಅಂತ. ಸೊ ನೀವು ಫಸ್ಟ್ ಟೈಮ್ ಲಿಂಕ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ಅದು. ಈ ರೂಟ್ ಏನ್ ಮಾಡ್ಬೇಕು, ಇಲ್ಲೊಂದು ಫಂಕ್ಷನ್ ಬರಿಬೇಕು ನೀವು, ಡೆಫ್ ಇಂಡೆಕ್ಸ್ ಏನಾದ್ರೂ ಕೊಡ್ಬೋದು, ಯೂಶಲಿ ಫಸ್ಟ್ ಇದನ್ನ ನಾವು ಇಂಡೆಕ್ಸ್ ಅಂತ ಕೊಡ್ತೀವಿ. ಈ ಫಂಕ್ಷನ್ ಏನ್ ಮಾಡ್ಬೇಕು, HTML ಫೈಲ್ಸ್ ನ ತೋರಿಸ್ಬೇಕು. ಅದಕ್ಕೆ ರಿಟರ್ನ್ ರೆಂಡರ್ ಟೆಂಪ್ಲೇಟ್, ನಿಮ್ ಫೈಲ್ ಹೆಸರೇನು, index.html ನೋಡಿ, ಈ ತರ ಮಾಡಿ. ಸೊ ಇದ್ರ ಅರ್ಥ ಏನು, ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೂಟ್ ಇನ್ವೋಕ್ ಆಗುತ್ತೆ, ಇದು ಇಂಡೆಕ್ಸ್ ಅನ್ನೋ ಫಂಕ್ಷನ್ ಕಾಲ್ ಮಾಡುತ್ತೆ, ಈ ಫಂಕ್ಷನ್ index.html ಅನ್ನ ರೆಂಡರ್ ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಬಂತ್ರಾ? ಇವಾಗ ನೀವು ಒಂದ್ಸಲ ಇಲ್ಲಿ ಬಂದು ನೋಡಿ ಎರರ್, ಯಾಕಂದ್ರೆ ನಾವು ಟೈಪ್ ಮಾಡ್ಬೇಕಾದ್ರೆ ಇದು ರೆಕಗ್ನೈಸ್ ಮಾಡ್ತಾ ಇರುತ್ತೆ, ಇದನ್ನ ಎರರ್ ಅಂತ ಟ್ರೀಟ್ ಮಾಡಿದೆ, ನೋ ಪ್ರಾಬ್ಲಮ್. ಇನ್ನೊಂದ್ಸಲ ರನ್ ಮಾಡೋಣ ಪ್ರೋಗ್ರಾಮ್ ನ, python app.py. ಏನಾಯ್ತು ಇದಕ್ಕೆ, ನೋ ಮಾಡ್ಯೂಲ್ ನೇಮ್ಡ್ ಫ್ಲಾಸ್ಕ್. ಓ, ಇದು ಮತ್ತೆ .env ಗೆ ಆಕ್ಟಿವೇಟ್ ಆಗಿದೆ. ಒಂದ್ ನಿಮಿಷ, ಬೇಸ್ ಅಲ್ಲಿದ್ದೀನಿ, python app.py. ನೋ ಮಾಡ್ಯೂಲ್ ನೇಮ್ಡ್ ಫ್ಲಾಸ್ಕ್. ಒಂದ್ ನಿಮಿಷ ತಡ್ರಿ, ಅವಾಗಲೇ ಕರೆಕ್ಟ್ ಬಂತು. ಏನು ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಮತ್ತೆ .env ಸೆಲೆಕ್ಟ್ ಆಗ್ತಾ ಇದೆ. ಬೇಸಿಗೆ ಇಟ್ಬಿಡ್ತೇನೆ. ನಂದು ಡಿಬಗರ್ ಇಸ್ ಆಕ್ಟಿವ್ ಅಂತ ತೋರಿಸ್ತಿದೆ. ಏನಪ್ಪ, ರೀಸ್ಟಾರ್ಟಿಂಗ್ ವಿತ್ ಸ್ಟಾರ್ಟ್ ಡಿಬಗರ್. ನಿಮಗ ಬಂತಾ? ಡೆವಲಪ್ಮೆಂಟ್ ಸರ್ವರ್ ಡು ನಾಟ್ ಯೂಸ್ ಇನ್ ದ ಪ್ರೊಡಕ್ಷನ್ ಡೆವಲಪ್ಮೆಂಟ್. ಹೌದು, ಹಿಂಗ್ ಬಂದೈತಲ್ವಾ ಅದು. Yes, sir. ಈಗ ನೀವು ಕೊಟ್ರೆ ಎರರ್ ಬರಬಾರ್ದು, ಪೇಜ್ ಬರ್ತಾ ಇದೆ ನೋಡಿ. ಆಕ್ಚುಲಿ ಸ್ಕ್ರಾಲ್ ಆಗ್ಬೇಕಿತ್ತು, ಇದು ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಮಾಡಿರ್ಬೇಕು ನಾನು HTML ಅಲ್ಲಿ. ಸ್ಕ್ರಾಲ್ ಆಗ್ತಿಲ್ಲ, ಕರೆಕ್ಟ್ ಐತಲ್ಲ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಲ್ಲ.
ಸರ್ ನನಗೆ ಟೆಂಪ್ಲೇಟ್ ನಾಟ್ ಫೌಂಡ್ ಅಂತ ಬರ್ತದೆ. ಟೆಂಪ್ಲೇಟ್ ನಾಟ್ ಫೌಂಡ್ ಬಂದ್ರೆ ಮೇ ಬಿ ನೀವು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ತಾಳಿ. ಒಂದು ಮಿನಿಟ್ ಚೆಕ್ ಮಾಡಿ. ಟೆಂಪ್ಲೇಟ್ಸ್ ಅಂತ ಇರಬೇಕು ಫೋಲ್ಡರ್ ನೇಮ್. ನೀವೇನ್ ಕೊಟ್ಟಿರಾ? ಒಂದು ಟೆಂಪ್ಲೇಟ್ ಅಂತ ಕೊಟ್ಟಿರಾ? ಟೆಂಪ್ಲೇಟ್ಸ್. ಎಸ್ ಸರ್ ಟೆಂಪ್ಲೇಟ್ ಅಂತ ಕೊಟ್ಟಿದ್ದೀನಿ. ಟೆಂಪ್ಲೇಟ್ಸ್ ಆಗ್ಬೇಕದು. TEMPLATES. ಎಸ್ ಸರ್. ಫೋಲ್ಡರ್ ನೇಮ್ ಟೆಂಪ್ಲೇಟ್ಸ್ ಅಂತಾನೆ ಕೊಟ್ಟಿದ್ದೀನಿ. ಹೌದು, ಟೆಂಪ್ಲೇಟ್ಸ್ ಅಂತಾನೆ ಇರಬೇಕು ಅದು. ಹಾಂ ಸರ್ ಟೆಂಪ್ಲೇಟ್ಸ್ ಅಂತ ಕೊಟ್ಟಿದ್ದೀನಿ ಸರ್. ಓಕೆ, ಯಾಕಿದು ಸ್ಕ್ರಾಲ್ ಆಗ್ತಾ ಇದೆ? ಸರಿ ಹೋಯ್ತಾ ನಿಮ್ದು? ಇಲ್ಲ ಸರ್ ಹಂಗೆ ಬರ್ತಾ ಇದೆ ಸರ್. ಮೇ ಬಿ ಮಾರ್ಕ್ಯೂ ಟ್ಯಾಗ್ ಡೆಪ್ರಿಕೇಟ್ ಆಗಿದೆಯಾ? ನಿಮ್ಗೆ ಅದೇ ಎರರ್ ಇದೆಯಾ? ಎಸ್ ಸರ್ ಅದೇ. ಟೆಂಪ್ಲೇಟ್ ನಾಟ್ ಫೌಂಡಾ? ಏನ್ ಬರ್ತಿದ್ಯಪ್ಪ ನಿಮ್ಗೆ? ಇವಾಗ ಗೆಟ್ ಡಿಬಗರ್ ಅದು ಫುಲ್ ಅದು ಎರರ್ ಕಳಿಸ್ತದೆ. ಅಲ್ಲ, ಈ ತರ ಇದೆಯಲ್ವಾ? ಈಗ ಲಿಂಕ್ ಹಾಂ ಕ್ಲಿಕ್ ಎಸ್ ಮಾಡಿದ್ರೆ ಸರ್. ಏನ್ ಬರ್ತಾ ಇದೆ? ಲಿಂಕ್ ಕ್ಲಿಕ್ ಮಾಡಿದಾಗ ಲಿಂಕ್ ಕ್ಲಿಕ್ ಮಾಡಿದಾಗ ಹಿಂಗ್ ನಾಟ್ ಬರ್ಬೇಕು. ಫೌಂಡ್ ಅಂತ ಬರ್ತಾ ಇದೆ ಸರ್. ಏನ್ ಬರ್ತಿದೆ? ಟೆಂಪ್ಲೇಟ್ ನಾಟ್ ಫೌಂಡಾ? ಹಾಂ ನೋಡ್ರಿ, ನೀವು ಸ್ಪೆಲ್ಲಿಂಗ್ ಏನ್ ಕೊಟ್ಟಿರಂಗಾದ್ರೆ ಫೋಲ್ಡರ್ ಎಲ್ಲಿ ಕ್ರಿಯೇಟ್ ಮಾಡಿದೀರಾ, ಎಲ್ಲಿದೆ ನೋಡ್ರಿ. ನೀವು ಆಪ್ ಡಾಟ್ ಪೈ ಏನಾದ್ರೂ ಟೆಂಪ್ಲೇಟ್ಸ್ ಒಳಗೆ ಸೇವ್ ಮಾಡಿರಾ ಅಂತ ಕ್ರಾಸ್ ಚೆಕ್ ಮಾಡ್ರಿ. ಆಪ್ ಡಾಟ್ ಪೈ ಹೊರಗಿರ್ಬೇಕು. ಮೇ ಬಿ ಇಲ್ಲ ಅದೇನಾದ್ರೂ ಟೆಂಪ್ಲೇಟ್ಸ್ ಸರ್ ಹೊರಗಡೆ ಇದೆಯಾ? ಇಲ್ಲ ಸರ್ ಹೊರಗಡೆ ಫೋನ್ ಮಾಡಿದ್ದೀನಿ. ಓಕೆ, ಫೋಲ್ಡರ್ ನೇಮ್ ಚೆಕ್ ಮಾಡ್ರಿ. ನೋಡ್ರಿ ಇಲ್ಲಿ TEMPLATES ಟೆಂಪ್ಲೇಟ್ಸ್. ಫೋಲ್ಡರ್ ನೇಮ್ ಚೆಕ್ ಮಾಡಿ, ಕೇಸ್. ಆಮೇಲೆ ಫೈಲ್ ಹೆಸರೇನ? ಫೋಲ್ಡರ್ ನೇಮ್ ಸರಿ ಮಾಡಿ. ಸರಿ ಹೋಯ್ತಾ? ಒಂದು ಮಿನಿಟ್. ಹಾಂ ಸರಿ ಬರ್ತಿದ್ಯಾ? ಹಾಂ ಸರ್. ಓಕೆ, ಆಕ್ಚುಲಿ ಹಾಂ ಇದು ಸರಿ. ಟೆಕ್ಸ್ಟ್ ಸ್ಕ್ರಾಲ್ ಆಗ್ಬೇಕಿತ್ತು. ಮಾರ್ಕ್ಯೂ ಟ್ಯಾಗ್ ಯಾಕೆ ವರ್ಕ್ ಆಗ್ತಿಲ್ಲ ನೋಡ್ತೀನಿ, ಅದನ್ನ ಚೆಕ್ ಮಾಡ್ತೀನಿ. ಏನಾದ್ರು ರೀಸನ್? ಯೂಶಲಿ ವರ್ಕ್ ಆಗುತ್ತದೆ. ಟೆಕ್ಸ್ಟ್ ಸೆಂಟರ್ ಕೂಡ ವರ್ಕ್ ಆಗಿಲ್ಲ. ಟೆಕ್ಸ್ಟ್ ವೈಟ್, ಟೆಕ್ಸ್ಟ್ ಸೆಂಟರ್ ಇರ್ಲಿ. ಅದು ಆಕ್ಚುಲಿ ಸ್ಕ್ರಾಲ್ ಆಗ್ಬೇಕದು. ಇದೆಯಲ್ಲ, ಇರ್ಲಿ ನೋಡ್ತೀನಿ. ಒಂದು ಪ್ಯಾಡಿಂಗ್ ಅಪ್ಲೈ ಮಾಡೋಣ. P5 5 ಪಿಕ್ಸೆಲ್ಸ್ ಪ್ಯಾಡಿಂಗ್. ಇದೆಲ್ಲ ವರ್ಕ್ ಆಗ್ತಿದೆ. ಸ್ಕ್ರಾಲ್ ಯಾಕೆ ಆಗ್ತಿಲ್ಲ? ನಿಮಗೆ ಸ್ಕ್ರಾಲ್ ಆಗ್ತಾ ಇತ್ತಾ ಟೆಕ್ಸ್ಟ್? ಇದು ಹಿಂಗೆ ಮೂವ್ ಆಗ್ತಿದೆ? ನೋ ಸರ್, ಸೇಮ್ ಹಿಂಗೆ ತೋರಿಸ್ತದೆ. ಸ್ಕ್ರಾಲ್ ಏನು ಆಗ್ತಿಲ್ಲ? ನೋ ಸರ್, ಅದು ಟೆಕ್ಸ್ಟ್ ಹಂಗೆ ಇದೆ. ಇಲ್ಲ ಇಲ್ಲ ಸ್ಕ್ರಾಲ್ ಆಗ್ತಾ ಇಲ್ಲ. ಮೇ ಬಿ ಇಲ್ಲ ಸರ್, ಸ್ಕ್ರೋಲ್ ಆಗ್ತಾ ಇಲ್ಲ. ಮೇ ಬಿ ವರ್ಷನ್ ಡೆಪ್ರಿಕೇಟ್ ಆಗಿರಬಹುದು.
ಇರ್ಲಿ, ನಾನು ರೀಸನ್ಸ್ ನೋಡ್ತೀನಿ, ನೋ ಪ್ರಾಬ್ಲಮ್. ಈಗ ಇಷ್ಟು ಬಂದಿದೆ Yes, sir. ನಿಮ್ಗೆ, ಇಷ್ಟು ಹಾ, ಬಂದಿದೆ. yes, sir. ಹಾ, ಇವಾಗ ಏನ್ ಮಾಡೋಣ, ಈ ಹೆಡರ್ ಕೆಳಗಡೆ ಒಂದು ಡಿವಿಷನ್ ಟ್ಯಾಗ್ ತಗೊಳ್ಳೋಣ. ಅದಕ್ಕೆ ಡಾಟ್ ಕಂಟೈನರ್ ಅಂತ ಕೊಟ್ಟು ಹಿಂಗೆ ಎಂಟರ್ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಒಂದು ಡಿವಿಷನ್ ಕ್ರಿಯೇಟ್ ಆಗುತ್ತೆ. ಕ್ಲಾಸ್ Yes, sir. ಕಂಟೈನರ್ ಬಂತ್ರಾ? ಓಕೆ. ಸೊ ಇವಾಗ Yes, sir. ನಾವೊಂದು ಯೂಸರ್ ಇಂದ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಒಂದು UI ಕ್ರಿಯೇಟ್ ಮಾಡಬೇಕು, ಫಾರ್ಮ್. ಅದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಪ್ಪಾ Yes, sir. ಅಂದ್ರೆ ಫಾರ್ಮ್ ಅನ್ನು ಟ್ಯಾಗ್ ಬೇಕು. ಅದಕ್ಕೆ ಫಾರ್ಮ್ ಓಪನ್, ಫಾರ್ಮ್ ಕ್ಲೋಸ್, ಒಂದು ಫಾರ್ಮ್ ತಗೊಳ್ಳೋಣ. ಓಕೆ. ಅದರೊಳಗಡೆ ನಮ್ಮ ಎಲಿಮೆಂಟ್ಸ್ ನ ಅರೇಂಜ್ ಮಾಡೋದಕ್ಕೆ ಟೇಬಲ್ ಟ್ಯಾಗ್ ಯೂಸ್ ಮಾಡೋಣ. ಇದಕ್ಕೂ ಕೂಡ ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್ ಕೊಡೋಣ. ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್. ಈ ಫಾರ್ಮ್ ಡಿಸೈನ್ ಮಾಡಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ನಾನು ಸಿಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಈ ತರ ಮಾಡಿ ಕಂಟೈನರ್, ಇನ್ಸೈಡ್ ದಿ ಕಂಟೈನರ್ ವಿ ಹ್ಯಾವ್ ಆಕ್ಷನ್, ಫಾರ್ಮ್, inside form we have table. Yes, sir. ಮಾಡಿದ್ರೆ ಇಷ್ಟ. ಓಕೆ. ಸೊ ಈಗ ಟೇಬಲ್ ಅಲ್ಲಿ ನಮ್ಗೆ ಏನ್ ಬೇಕು, ರೋಸ್, ಪ್ರತಿ ರೋಸ್ ಅಲ್ಲೂ ಕಾಲಮ್ಸ್. ನೋಡಿ, ನಮ್ಮ ಮೊದಲನೇ ಪ್ಯಾರಾಮೀಟರ್ ಏನು, ಎನ್ ಅಲ್ವಾ, NPK. ನೋಡಿ, ನಾನು ಟೇಬಲ್ ಒಳಗಡೆ ರೋ ನಲ್ಲಿ ಮೊದಲನೇ ಕಾಲಮ್ ಎನ್ ಅಂತ ತಗೊಂಡೆ. ಸೆಕೆಂಡ್ ಕಾಲಮ್ ಅನ್ನ ತಗೊಂತೀನಿ, ಅಲ್ಲೊಂದು ಟೆಕ್ಸ್ಟ್ ಬಾಕ್ಸ್, ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್, ನೇಮ್ ಇಸ್ ಈಕ್ವಲ್ ಟು ಎನ್. ಇಲ್ಲಿ ರಿಕ್ವೈರ್ಡ್ ಅಂದ್ರೆ ಮ್ಯಾಂಡೇಟರಿ ಫೀಲ್ಡ್. ಹಿಂಗ್ ಮಾಡಿ ಒಂದ್ ರೋ ಮಾಡಿಟ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ಕಾಪಿ ಪೇಸ್ಟ್ ಮಾಡೋಣ. Yes, sir. ಮಾಡಿದ್ರೆ ಅಷ್ಟು. Yes, sir. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಕಾಪಿ ಪೇಸ್ಟ್ ಮಾಡೋಣ ಎಲ್ಲ ಅಟ್ರಿಬ್ಯೂಟ್ಸ್ ಈಗ. Yes, sir. ಆದ್ಮೇಲೆ ಪಿ, ನೇಮ್ ಇಸ್ ಈಕ್ವಲ್ ಟು ಪಿ. ನೆಕ್ಸ್ಟ್ ಕೆ, ನೆಕ್ಸ್ಟ್ ಟೆಂಪರೇಚರ್, ಟೆಂಪರೇಚರ್, ಆಮೇಲೆ ಹ್ಯೂಮಿಡಿಟಿ, NPK, ಟೆಂಪರೇಚರ್, ಹ್ಯೂಮಿಡಿಟಿ, pH, rainfall. ಮಾಡ್ತಾ ಇದ್ರಾ? NPK ಅಷ್ಟು ಒನ್ ಟೈಮ್ ಶೋ. ಏನಪ್ಪ? NPK, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್. ನೋಡಿ, ಇಲ್ಲಿ ಒಂದ್ಸಲ ರಿಫ್ರೆಶ್ ಮಾಡ್ತೀನಿ. ಈ ತರ ಕಾಣಿಸ್ಬೇಕು ಫ್ರಂಟ್ ಎಂಡ್ ಅಲ್ವಾ? Yes, sir. ಓಕೆ. ಲಾಸ್ಟ್ ರೋ ನಲ್ಲಿ ಏನ್ ಮಾಡೋಣ, ಎರಡು ಬಟನ್ಸ್ ತಗೊಂಡ್ಬಿಡೋಣ. TD ಒಳಗಡೆ ಒಂದು ಬಟನ್, ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ರೀಸೆಟ್ ಅಂತ. ಇದಕ್ಕೆ ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ ಡೇಂಜರ್ ರೀಸೆಟ್ ಕೊಡ್ತೀನಿ. ಬುಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡಿ. ಇನ್ನೊಂದು ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಸಬ್ಮಿಟ್, ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ ಪ್ರೈಮ್ ಇದೆ. ಲಾಸ್ಟ್ ರೋ ನಲ್ಲಿ ಎರಡು ಬಟನ್ ಸೇರಿಸ್ಬಿಡಿ. TD ಇನ್ಪುಟ್ ಟೈಪ್ ರೀಸೆಟ್, ಇನ್ನೊಂದು ಇನ್ಪುಟ್ ಟೈಪ್ ಸಬ್ಮಿಟ್.
ಯಾವಾಗ ಇದೆರಡನ್ನು ಸೇರಿಸಿದ್ರೆ ಸೊ ಈ ತರ ಕಾಣಿಸ್ಬೇಕು. ಎಸ್ ಸರ್. ಬರ್ತಾ ಇದೆಯಾ? 1 minute ಸರ್. One minute ಸರ್. ಓಕೆ ಟ್ರೈ ಮಾಡಿ. ಬರ್ತಾ ಇದೆಯಾ ಇಷ್ಟು? ಹಾಂ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸರ್, ಬರ್ತಾ ಇದ್ದೀನಿ. ಬರ್ತಾ ಇದೆಯಾ? ನೋಡಿ, ಸೊ ಈಗ ಎಸ್ ಸರ್. ಇದು ನಮ್ಮ ಫ್ರಂಟ್ ಎಂಡ್. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು, ಎಲ್ಲ ಪ್ಯಾರಾಮೀಟರ್ಸ್ ನ ಕಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಮತ್ತೊಂದು ರೂಟ್ ಬರಿಬೇಕು. ಈಗ ನಾವು ಸದ್ಯಕ್ಕೆ ಒಂದು ರೂಟ್ ಬರ್ದಿದ್ದೀವಿ ಅಲ್ವಾ? app.py ಅಲ್ಲಿ ನೋಡಿ ಒಂದು ರೂಟ್ ಬರ್ದಿದ್ದೀವಿ. ಏನು, ಯಾವಾಗ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಏನಾಗ್ಬೇಕು ಅಂತ ಬರ್ದಿದ್ದೀವಿ. ಕರೆಕ್ಟಾ? ನೆಕ್ಸ್ಟ್ ಏನಾಗುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿದಾಗ ಈ ಪೇಜ್ ಬರುತ್ತೆ. ಇಲ್ಲೇನ್ ಮಾಡ್ತಾನೆ ಯೂಸರ್, ಸಬ್ಮಿಟ್ ಮಾಡ್ತಾನೆ. ಕರೆಕ್ಟಾ? ಸೊ ಸಬ್ಮಿಟ್ ಮಾಡುವಾಗ ಎಲ್ಲ ವ್ಯಾಲ್ಯೂಸ್ ಫಿಲ್ ಆಗಿದೆಯಾ ಅಂತ ಕೇರ್ ತಗೊಂತೀವಿ. ಸೊ ವ್ಯಾಲ್ಯೂಸ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ನಾನೇನ್ ಮಾಡ್ಬೇಕು, ಮತ್ತೊಂದು ರೂಟ್ ಬರಿಬೇಕು. ಇನ್ನೊಂದು ರೂಟ್ ಬರೆದು ಆ ಫ್ರಂಟ್ ಎಂಡ್ ಅಲ್ಲಿರೋ ವ್ಯಾಲ್ಯೂಸ್ ಎಲ್ಲದನ್ನು ಫೆಚ್ ಮಾಡಿ ನಾನು ಟ್ರೈನ್ ಮಾಡಿದ್ದೀನಲ್ಲ ಮಾಡೆಲ್ ಪಿಕಲ್ ಫೈಲ್, ಅದನ್ನ ಯೂಸ್ ಮಾಡಿಕೊಂಡು ಪ್ರಿಡಿಕ್ಷನ್ ಮಾಡಿ ಯಾವ ಕ್ರಾಪ್ ಅಂತ ರೆಕಮೆಂಡ್ ಮಾಡಬೇಕು. ಅದು ನಾವು ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಮಾಡೋಣಂತೆ ಅದು. ಓಕೆ, ಇಷ್ಟು ನೋಡ್ಕೊಳ್ರಿ. ನೆಕ್ಸ್ಟ್ ಪ್ರಿಡಿಕ್ಷನ್ಸ್ ಮಾಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಣ. ಓಕೆನಪ್ಪ, ಓಕೆ. ಸೊ ನಾಳೆ ಕನೆಕ್ಟ್ ಆಗ್ತೀರಾ? ಮುಗಿಸ್ಬಿಡೋಣ ಇದೊಂದು ಪ್ರಾಜೆಕ್ಟ್. ನಾಳೆ ಕನೆಕ್ಟ್ ಆಗ್ತೀರಾ? ನಾಳೆ? ಓಕೆ ಓಕೆ ಓಕೆ, ಆಯ್ತು.